ಹಾಯ್, ಇದು ನಮ್ಮ ಮನೇಲಿ ದಸರಾ ಹಬ್ಬ ಮಾಡಿರೋದು. ಗೊಂಬೆಗಳೆಲ್ಲ ಕೂರಿಸಿ ಗೊಂಬೆಗಳೆಲ್ಲ ಕಲೆಕ್ಟ್ ಮಾಡಿ ಚಿಕ್ಕ ಚಿಕ್ಕದೆಲ್ಲ ಈ ವರ್ಷ ಇದೆ ಫಸ್ಟ್ ಟೈಮ್ ನಾವು ಕೂರಿಸಿರೋದು. ಈ ಗೊಂಬೆ ಕೂರಿಸ್ತೀವಿ ದಸರಾ ಹಬ್ಬ ಟೈಮಲ್ಲಿ ಅಂತ ಹೇಳಿದ್ರೆ ಅದು ವಿಜಯನಗರ ಸಾಮ್ರಾಜ್ಯದವರು ಫಸ್ಟ್ ಸ್ಥಾಪನೆ ಮಾಡಿದ್ದು ಗೊಂಬೆ ಕೂರಿಸೋದು. ಯಾಕಂದರೆ ಈ ಥರ ದಸರಾ ಹಬ್ಬ ನಾಡ ಹಬ್ಬ ಮಾಡುವಾಗ ನಮ್ಮ ಮನೇಲೂ ಹೆಚ್ಚು ಸಂಭ್ರಮವಾಗಿರಲಿ, ಗೊಂಬೆಗಳನ್ನೆಲ್ಲ ಸೇರಿಸಿ ನಾವು ದಸರಾ ಹಬ್ಬ ಥರ ಮನೆಯಲ್ಲಿ ಆಚರಣೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಎಲ್ಲ ಕಡೆಯೂ ಇದು ಪ್ರಾರಂಭ ಆಗಿದೆ. ಈ ಥರ ಸಣ್ಣ ಸಣ್ಣ ಗೊಂಬೆ ಕೂರ್ಸೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲ ಥರ ಗೊಂಬೆಗಳು ಇಲ್ಲಿ ಕೂರಿಸ್ಬೋದು. ಫಸ್ಟು ಈ ಗೊಂಬೆನ ನಾವು ಬ್ರಾಹ್ಮಿ ಮುಹೂರ್ತಲ್ಲೇ ಕೂರಿಸ್ಬೇಕು. ಯಾವ ಥರ ಒಬ್ಬರು 1 ಸ್ಟೆಪ್ಪು 2 ಸ್ಟೆಪ್ಪು ಆ ಥರ ಎಲ್ಲ 3 ಸ್ಟೆಪ್ಪು 5 ಸ್ಟೆಪ್ಪು 6 9 ಆ ಥರ ಕೂರಿಸ್ತಾರೆ. ನಿಮಗೆ ಈ ಗೊಂಬೆ ಬಂದು ಎಲ್ಲ ಗೊಂಬೆಗಳಿಗೆ ಇದು ಪಟ್ಟದ ಗೊಂಬೆ ಅಂತ, ಇದು ವಿಶೇಷವಾದ ಗೊಂಬೆ. ಇದು ಗಂಡ ಹೆಂಡತಿ ಜೋಡಿ. ಈ ಗೊಂಬೆ ಅಂತೂ ಖಂಡಿತ ಎಲ್ಲರೂ ಕೂರಿಸಲೇಬೇಕು. ಇದನ್ನೇ ಮೊದಲನೇ ಆದ್ಯತೆ ಈ ಗೊಂಬೆಗೆ. ನೋಡಿ, ಇದು ಈ ಥರ ಡೆಕೋರೇಷನ್ ಮಾಡಿದ್ದೀವಿ ಸಿಂಪಲ್ಲಾಗಿ. ಈ ಥರ ಗೊಂಬೆ ಎಲ್ಲ ಲೈನಾಗಿ ಜೋಡಿಸಿ. ಕೆಲವರು ಇನ್ನೂ ತುಂಬ ಗೊಂಬೆಗಳು ಇಡ್ತಾರೆ. ನಾವಿದು ಫಸ್ಟ್ ಟೈಮ್ ಅಂತ ಇಷ್ಟೇ ಇಟ್ಟಿದ್ದೀವಿ. ನೆಕ್ಸ್ಟು ಹೋಗ್ತಾ ಹೋಗ್ತಾ ವರ್ಷಕ್ಕೆ 2 3 ಆ ಥರ ಜೋಡಿಸಿ ಅದು ಗೊಂಬೆಗಳು ಜಾಸ್ತಿ ಆಗುತ್ತೆ. ಆವಾಗ ಸ್ಟೆಪ್ ಬೈ ಸ್ಟೆಪ್ಪು ಜಾಸ್ತಿ ಕೂರಿಸ್ಬೋದು. ನೀವು ಯಾರಾದರೂ ಇದು ಗೊಂಬೆ ಕೂರಿಸ್ಬೇಕು ಅಂತ ಇದ್ದರೆ ಕೂರಿಸ್ಬಿಟ್ಟು ಅದು ನೀವು ಒಂದು ವರ್ಷ ಕೂರಿಸಿದ್ರೆ ಮತ್ತೆ ಕೂರಿಸ್ತಾ ಇರ್ಬೋದು. ಆ ಥರ ನೀವು ರೂಢಿ ಮಾಡ್ಕೊಳ್ತಾ ಹೋಗ್ಬೋದು. ಆವಾಗ ತುಂಬ ಈಸಿ ಆಗುತ್ತೆ ಕೂರಿಸೋದು. ಈ ಥರ ಸಣ್ಣ ಮಕ್ಕಳನ್ನ ಒಂದು ಸ್ವಲ್ಪ ಗೊಂಬೆಗಳು ಕಾಪಾಡೋದು ಸ್ವಲ್ಪ ಕಷ್ಟ. ಇವು ಸಣ್ಣ ಮೋಟು ಪತ್ಲು ಅಂದ್ಕೊಂಡು ಎಲ್ಲ ಗೊಂಬೆಗಳು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರ್ತವೆ. ಒಟ್ಟು ಮಕ್ಕಳೇ ಹುಷಾರಾಗಿ ನೋಡ್ತೀವಿ, ಗೊಂಬೆಗಳು ಕೈಗೆ ಸಿಗದೆ ಇರೋ ಥರ. ನೋಡಿ, ರಾಘವೇಂದ್ರ ಸ್ವಾಮಿದು ನೀವು ಯಾವ ದೇವ್ರು ಬೇಕಾದ್ರೂ ಇಡ್ಬೋದು. ದೇವ್ರುಗಳು ಎಲ್ಲ ಥರ ಗೊಂಬೆಗಳು ಇಟ್ಟರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದಿಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.